ಸ್ನೇಹಿತರೆ ನಮಸ್ಕಾರ. ಸನಿಲ್ ಸಂಪದ ವಾಹಿನಿಗೆ ಸ್ವಾಗತ. ನಿಮಗೆ ಇವತ್ತೊಂದು ವಿಶೇಷ ಮರ ಮತ್ತು ಹಣ್ಣಿನ ಬಗ್ಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಇತ್ತೀಚೆಗೆ ಕರಾವಳಿ ತೀರದ ಒಂದು ಮನೆಯಲ್ಲಿ ಒಂದು ನಾಗರಾವು ಬಂದಿದೆ ಅಂತೇಳಿ ನನಗೆ ಕರೆ ಬಂತು. ನಾನು ಅಲ್ಲಿಗೆ ಹೋದೆ. ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಿ. ಹಾಗೆ ಹೋಗಿ ಅಲ್ಲಿ ನೋಡುವಾಗ ಒಂದು ಕಟ್ಟಿಗೆ ರಾಶಿ ಇದೆ, ದೊಡ್ಡ ಕಟ್ಟಿಗೆ ರಾಶಿ ಇದೆ. ಕಟ್ಟಿಗೆ ರಾಶಿಯನ್ನೆಲ್ಲ ತೆಗೆದ್ರು. ಅದರ ಒಳಗೆ ನಾಗರಾವಿದೆ ಅಂತ ಹೇಳಿದರು. ಕಟ್ಟಿಗೆ ರಾಶಿ ತೆಗೆಯುವಾಗ ನಾಗರಾವಿಲ್ಲ, ಅದರ ಬದಲಿಗೆ ದೊಡ್ಡದೊಂದು ಹೆಗ್ಗಣದ ಬೀಲ ಇತ್ತು. ಆ ಬೀಲದಲ್ಲಿ ಹಾವಿದೆ ಅಂತೇಳಿ ನಾವು ಲೆಕ್ಕ ಹಾಕಿದ್ವಿ. ನೀರು ತುಂಬಿಸಿದ್ವಿ. ಸುಮಾರು ಒಂದು 10-15 ನಿಮಿಷ ಲೀಟರ್ಗಟ್ಟಲೆ ನೀರು ತುಂಬಿಸಿದ್ರು. ನೀರು ಮೇಲೆ ಬರ್ತಾ ಇಲ್ಲ, ತುಂಬುತ್ತಾ ಇಲ್ಲ, ಹಾವು ಹೊರಗೆ ಬರ್ತಾ ಇಲ್ಲ. ಮತ್ತು ಕೊನೆಗೆ ಅನ್ವೇಷಣೆ ಮಾಡುವಾಗ ಕಾಂಪೌಂಡ್ ವಾಲಿನ ಆಚೆ, ಪಾಗರದ ಆಚೆ ಈ ನೀರು ಎಲ್ಲ ಹಿಡಿದುಕೊಂಡು ಹೋಗ್ತಾ ಇತ್ತು. ಅಲ್ಲಿ ಇನ್ನೊಂದು ಬಿಲದ ದ್ವಾರ ಇತ್ತು. ಅಲ್ಲಿಂದ ಹಾವು ಎಸ್ಕೇಪ್ ಆಗಿದೆ. ಅಲ್ಲಿಗೆ ಆ ಕೆಲಸ ಅಲ್ಲಿಗೆ ಮುಗೀತು. ಹಾವು ಸಿಕ್ಕಿಲ್ಲ. ಆದರೆ ಅದರ ನಡುವೆ ನಾನೊಂದು ವಿಚಾರ ಗಮನಿಸಿದೆ. ನಾನು ಕುಳಿತುಕೊಂಡ ಪಕ್ಕದಲ್ಲೇ 2 ದೊಡ್ಡ ದೊಡ್ಡ ಎತ್ತರ ಬೆಳೆದ ಮರಗಳಿದ್ದು, ಅದನ್ನು ನೋಡಿದ ನನಗೆ ಅದು ಆ ಮರಗಳ ಬಗ್ಗೆ ಮಾಹಿತಿ ಇತ್ತು. ಲಕ್ಷ್ಮಣ ಫಲ ಅಂತ ನಾವು ಕರಿತೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೀವು. ಲಕ್ಷ್ಮಣ ಫಲ ಅಂತ ಕರೆಯುವಂಥ ಒಂದು ವಿಶೇಷ ಆಯುರ್ವೇದಿಕ್ ಗುಣ ಹೊಂದಿರುವಂಥ ಮರ. ಇದರ ತೊಗಟೆ, ಇದರ ಎಲೆ ಮತ್ತು ಮುಖ್ಯವಾಗಿ ಇದರ ಹಣ್ಣು ಸಾಕಷ್ಟು ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳಲ್ಪಡ್ತದೆ. ಅದರಲ್ಲೂ ಕ್ಯಾನ್ಸರಿಗೆ ಇದು ಬಹಳ ಅತ್ಯುತ್ತಮ ಔಷಧಿ ಅಂತ ಕೂಡ ಸಂಶೋಧನೆಯಿಂದ ದೃಢಪಟ್ಟಿದೆ. ನಮ್ಮದೇ ಒಂದು ತಂಡ ಇದೆ, ನಮ್ಮ ಮನೆ ನಮ್ಮ ಮರ ಅಂತ ಒಂದು ತಂಡ. ಸುಮಾರು 15 ವರ್ಷದಿಂದ ನಾವು ಅನೇಕ ಉಡುಪಿಯ ಜಿಲ್ಲೆಯಾದ್ಯಂತ ಅಥವಾ ಹೊರ ಜಿಲ್ಲೆಗಳಲ್ಲೂ ಹೋಗಿ ಗಿಡಗಳನ್ನು ನೆಟ್ಟು ಬರುವಂಥ ಒಂದು ಕಾರ್ಯಕ್ರಮ, ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಈ ಲಕ್ಷ್ಮಣ ಫಲದ 100 ಗಿಡಗಳನ್ನು ನಾವು ನೆಟ್ಟಿದ್ದೇವೆ. ನೆಟ್ಟು ಈಗ ಬೆಳೆದು ಅನೇಕ ಕಡೆ ಫಲ ಕೂಡ ಬರ್ತಾ ಇದೆ. ಹೆಚ್ಚಿನವರಿಗೆ ಈ ಮರದ ಬಗ್ಗೆ, ಮರವನ್ನು ನೋಡಿದ್ರ ಬಗ್ಗೆ ಗೊತ್ತಿರ್ಬೋದು. ಆದರೆ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಈಗ ನಾನು ಒಂದಷ್ಟು ಇದರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಲಕ್ಷ್ಮಣ ಫಲ ಸೀತಾಫಲ ಜಾತಿಗೆ ಸೇರಿದ ಸಸ್ಯ ಇದು. ಇದಕ್ಕೆ ಕೆಲವು ಹೆಸರಿದೆ. ಮುಳ್ಳು ಹಲಸಿನ ಹಣ್ಣು, ಸೋರ್ಸಫು, ಗ್ರಾವಿಯೋಲಾ ಅಂತ ಕೆಲವು ಹೆಸರುಗಳಿಂದ ಕೆಲವು ಪ್ರದೇಶದಲ್ಲಿ ಕರೀತಾರೆ. ಇದು ಮೊದಲಿಗೆ ಪತ್ತೆಯಾದದ್ದು ದಕ್ಷಿಣ ಅಮೇರಿಕಾ, ಆಫ್ರಿಕಾ ಮತ್ತು ಆಗ್ನೇಯ ಏಷ್ಯಾದ ಮಳೆಕಾಡುಗಳಲ್ಲಿ ಅಂತ ಹೇಳಲಾಗ್ತದೆ. ಇದರ ಉಪಯೋಗ ಬಹಳಷ್ಟು ಇದೆ. ಉದಾಹರಣೆಗೆ ಒಂದು ಹೇಳೋದಾದರೆ, ನಿದ್ರೆಗೆ ಸಹಾಯ ಮಾಡುವುದರೊಂದಿಗೆ ಅನೇಕ ರೀತಿಯ ಕಾಯಿಲೆ ಮತ್ತು ಸೋಂಕು ರೋಗಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತಂತೆ ಈ ಹಣ್ಣು, ಇದರ ಎಲೆಗಳು ಇವೆಲ್ಲ. ಇನ್ನು ಈ ಹಣ್ಣಿನಲ್ಲಿರುವ ವಿಶೇಷ ಅಂಶಗಳು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಸಹಾಯ ಮಾಡುತ್ತವಂತೆ. ಹಾಗಾಗಿ ವಂಶ ಪಾರಂಪರ್ಯವಾಗಿ ಕ್ಯಾನ್ಸರಿನ ಭಯ ಇರುವವರು ಈ ಹಣ್ಣುಗಳನ್ನು, ಇದರ ಎಲೆಗಳನ್ನು, ಇದರ ತೊಗಟೆಗಳನ್ನು ನಿರಂತರ ಬಳಸೋದ್ರಿಂದ ಅವರಿಗೆ ಕ್ಯಾನ್ಸರ್ ಬರುವ ಅಪಾಯ ಕೂಡ ಬಹಳ ಕಡಿಮೆ ಅಂತ ಅಧ್ಯಯನ ಹೇಳ್ತದೆ. ಇನ್ನು ಈ ಹಣ್ಣನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿ ವೃದ್ಧಿಯಾಗುತ್ತಂತೆ. ಅದರ ಜೊತೆಗೆ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಹಾಗಾಗಿ ದೇಹದ ರೋಗನಿರೋಧಕ ಶಕ್ತಿ ವ್ಯವಸ್ಥೆ ಬಲವಾಗುತ್ತಂತೆ. ಹಾಗೂ ಈ ಹಣ್ಣಿನಲ್ಲಿ ಯಥೇಚ್ಛ ಪ್ರೋಟೀನ್ ಮತ್ತು ವಿಟಮಿನ್ಗಳಿವೆ. ಈ ಹಣ್ಣು ಜ್ಯೂಸ್ ಅಥವಾ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ವಿಶೇಷ ರೋಗನಿರೋಧಕ ಶಕ್ತಿ ವೃದ್ಧಿಯಾಗುತ್ತಂತೆ. ಒಟ್ಟಾರೆ ಈ ಹಣ್ಣು ಮಾತ್ರವಲ್ಲದೆ ಇದರ ಎಲೆ, ತೊಗಟೆಗಳು ಕ್ಯಾನ್ಸರಿಗೆ ವಿಶೇಷ ಔಷಧಿ ಎಂಬುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇನ್ನೊಂದು ಮುಖ್ಯ ವಿಶೇಷ ಗೊತ್ತಾ? ಲಕ್ಷ್ಮಣ ಫಲದ ಜ್ಯೂಸ್ ಇದೆಯಲ್ಲ, ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಕಿಮೋಥೆರಪಿಗಿಂತಲೂ ಹೆಚ್ಚು ಪರಿಣಾಮಕಾರಿ. ಹಾಗಾಗಿ ರೋಗಿಗಳು ಹೆಚ್ಚು ಕಾಲ ಬದುಕಲು ಸಾಧ್ಯ ಎಂದು ಕೂಡ ಹೇಳಲಾಗ್ತದೆ. ನಮ್ಮ ಮನೆ ನಮ್ಮ ಮರ ತಂಡ ಅಭಿಯಾನ ಆರಂಭದ ಕಾಲದಲ್ಲಿ ಒಂದು 70 ವಯಸ್ಸಿನ ಒಬ್ಬರು ಹಿರಿಯರು ನಮ್ಮ ಜೊತೆ ಬರ್ತಾ ಇದ್ದರು. ಅವರು ನಾವು ಗಿಡಗಳನ್ನು ಕೊಡುವಾಗ ಅವರೇ ಸಣ್ಣ ಸಣ್ಣ ಲಕ್ಷ್ಮಣ ಫಲದ ಗಿಡಗಳನ್ನು ತಂದು ನಮ್ಗೆ ಕೊಡ್ತಾಯಿದ್ರು. 50-100 ಸಂಖ್ಯೆಯಲ್ಲಿ ಕೊಡ್ತಾಯಿದ್ರು. ನೋಡುವಾಗ ಅವರ ಶ್ರೀಮತಿಯವರಿಗೆ ಕ್ಯಾನ್ಸರ್ ಇತ್ತಂತೆ. ಅನೇಕ ವರ್ಷಗಳಿಂದ ಈ ಹಣ್ಣುಗಳನ್ನು, ಇದರ ಉಪಯೋಗವನ್ನು ಮಾಡ್ತಾ ಬಂದದ್ರಿಂದ ಅವರ ಆಯುಷ್ಯ ಇನ್ನಷ್ಟು, ಆ ಕ್ಯಾನ್ಸರಿನ ಸಮಸ್ಯೆ ಕಡಿಮೆಯಾಗಿ ಇನ್ನಷ್ಟು ವರ್ಷ ಅವರು ಬದುಕಿದ್ರು ಅನ್ನೋದು ಅವರೇ ಹೇಳ್ತಾಯಿದ್ರು. ಆ ಕಾರಣಕ್ಕೆ ಅವರು ಆ ಬೀಜವನ್ನು ಗಿಡ ಮಾಡಿ ತಂದು ನಮಗೆ ಹಂಚುತ್ತಾ ಇದ್ದರು. ನಾವು ಅದೇ ಗಿಡಗಳನ್ನು ಸಾಕಷ್ಟು ಕಡೆಗಳನ್ನು ನಟ್ಟದ್ದಿದೆ. ಅಂದರೆ ಇದು ಕೇವಲ ನಾವು ಒಂದು ಮಾಹಿತಿಯಲ್ಲ, ಇದರ ಬಗ್ಗೆ ತಜ್ಞ ಆಯುರ್ವೇದ ವೈದ್ಯರುಗಳು ಕೂಡ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾರೆ. ಲಕ್ಷ್ಮಣ ಫಲದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಮಗೆ ಸಿಗುತ್ತೆ. ಹಾಗಾಗಿ ಈ ಸಸ್ಯವನ್ನು ನಾವು ಪ್ರತಿ ಮನೆಗಳಲ್ಲಿ ಒಂದೊಂದು ಗಿಡವನ್ನಾದರೂ ನೆಡಬೇಕಾದ ಅಗತ್ಯ ಇರ್ತದೆ. ಮನೆಯಲ್ಲಿ ಸುತ್ತಮುತ್ತ ಜಾಗ ಇಲ್ಲ ಅಂತ ಹೇಳಿದರೆ ದೊಡ್ಡ ಪಾಟಲ್ಲೂ ಕೂಡ ಇದನ್ನು ಬೆಳೆಸ್ಬೋದು. ಇದು ತುಂಬ ಎತ್ತರ ಬೆಳೆಯುವಂಥ ಮರ ಅಲ್ಲ. ಸುಮಾರು ಒಂದು 20ರಿಂದ
50 ಅಡಿ ಎತ್ತರಕ್ಕೆ ಬೆಳಿಬೋದು. ನಾವು ಸ್ವಲ್ಪ ಅದನ್ನು ಇನ್ನೂ ಅಷ್ಟು ಎತ್ತರ ಬೇಡ ಅಂತ ಹೇಳಿದರೆ ಬೆಳೀತಾ ಇರುವಾಗ ಅದರ ತುದಿ ಕಟ್ ಮಾಡಿದ್ರೆ ಒಂದು ಚಪ್ಪರದ ರೀತಿಯಲ್ಲಿ ಬರ್ತದೆ. ನೀವು ವಿಡಿಯೋದಲ್ಲಿ ಈಗ ನೋಡ್ತಾ ಇದ್ದೀರಿ ಆ ಮರವನ್ನು. ಆ ರೀತಿ ಕೂಡ ಬೆಳೆಸ್ಬೋದು. ಮಳೆಗಾಲದಲ್ಲಿ ನಿರಂತರ ಹಣ್ಣುಗಳನ್ನು ಕೊಡ್ತಾ ಇರ್ತವೆ ಇವುಗಳು. ನಾವು ಬೇಕಾದಷ್ಟು ನಾವು ಬಳಸ್ಕೊಳ್ಬೋದು. ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೆ, ಅನೇಕ ರೀತಿಯ ಪಕ್ಷಿಗಳಿಗೂ ಇದೊಂದು ಆಹಾರ. ಜೊತೆಗೆ ಕೆಲವು ಕಾಡು ಪ್ರಾಣಿಗಳು ಕೂಡ ಇದನ್ನು ತಿಂತವೆ. ಈ ಪಕ್ಷಿಗಳು ಇವುಗಳನ್ನು ತಿನ್ನೋದ್ರಿಂದ ಆ ಪರಿಸರ ಹಸಿರಾಗಿರ್ತದೆ. ಇದರ ಬೀಜಗಳನ್ನು ಕೊಂಡು ಹೋಗಿ ಬೇರೆ ಕಡೆ ಬಾವಲಿಗಳು ಹಾಕುವಾಗ ಅಲ್ಲಿ ಮರ ತನ್ನಷ್ಟಕ್ಕೆ ಹುಟ್ಟಿಕೊಳ್ಳುವಂಥದ್ದು ನಡೀತದೆ. ಈ ಹಣ್ಣಿನ ಇನ್ನೊಂದು ಮಹತ್ವ ನೋಡಿ, ಈ ಹಣ್ಣಿನ ತಿರುಳಿಗೆ ಜೇನುತುಪ್ಪ ಮತ್ತು ಮೊಸರು ಬೆರೆಸಿ ನಮ್ಮ ಶರೀರದಲ್ಲಿ ಯಾವುದಾದ್ರೂ ತುರಿಕೆಗಳು, ಅಲರ್ಜಿಗಳಿದ್ದರೆ ಅದಕ್ಕೆ ಹಚ್ಚುತ್ತಾ ಬಂದರೆ ಆ ಚರ್ಮದ ಸಮಸ್ಯೆ ಕೂಡ ಇದರಿಂದ ಗುಣ ಆಗುತ್ತೆ ಅಂತೆ. ಈಗ ಎಲ್ಲ ನರ್ಸರಿಗಳಲ್ಲಿ ನಿಮಗೆ ಈ ಗಿಡಗಳು ಸಿಗ್ತವೆ. ಅದರಲ್ಲೂ ಹೈಬ್ರಿಡ್ಗಳು ಸಿಗ್ತವೆ. 1-2 ವರ್ಷದಲ್ಲಿ ಫಲ ಕೊಡುವಂಥದ್ದೇ ಗಿಡಗಳು ತಯಾರಾಗಿ ಸಿಗ್ತವೆ. ಆದರೆ ಆದಷ್ಟು ಬೀಜದಿಂದ ನಾವು ಮಾಡಿದಂಥ ಮರಗಳು ಬಹಳ ಬಾಳಿಕೆ ಬರ್ತವೆ, ವರ್ಷಾನುಗಟ್ಟಲೆ ಬದುಕ್ತವೆ. ಹೈಬ್ರಿಡ್ಗಳು ತಕ್ಷಣ ಫಲ ಕೊಡುವುದಾದರೂ ಆಯುಷ್ಯ ಕಡಿಮೆ ಇರ್ತದೆ. ಆ ಹೈಬ್ರಿಡ್ಗಳನ್ನು ಕೂಡ ತಂದು ಅದರ ಫಲವನ್ನು ನಾವು ಯೂಸ್ ಮಾಡ್ಬೋದು. ಹಾಗಾಗಿ ಆದಷ್ಟು ಈ ಗಿಡಗಳನ್ನು ನೆಟ್ಟು ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಟುಕೊಳ್ಳೋಣ, ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರವನ್ನು ಮಾತಾಡ್ತೇನೆ. ನಮಸ್ಕಾರ. ಹುಳಿಗಿಂತ ಜಾಸ್ತಿ ಸ್ವೀಟ್ ಇದೆ ಇದು. ಯಾರು ತಿಂತಾರೋ ಬಿಡ್ತಾರೋ, ನಾವೇ ಬಿಡ್ತೀವಿ ನಾನು. ಲಾಸ್ಟ್ ಟೈಮ್ ತಿಂದಿದ್ದೆ ನಾನು ಒಂದು ಮನೆಯಲ್ಲಿ, ಅದು ಹುಳಿ ಇತ್ತು. ಇದು ಹುಳಿ ಸ್ವಲ್ಪ ಮಟ್ಟಿಗಿದೆ, ಆದರೆ ಬಹಳ ಸಿಹಿ ಇದೆ. ಬಹಳ ಆರೋಗ್ಯಪೂರ್ಣ ಹಣ್ಣಿದು. ಥ್ಯಾಂಕ್ ಯು.